ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನೋಡ್ತಾ ಇರ್ಬೋದು ಮಳೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ನಾವು ಆಟೋ ಸ್ಟ್ಯಾಂಡ್ ಹತ್ರ ನಿಂತ್ಕೊತೀವಲ್ಲ, ಅಲ್ಲಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂತಂದರೆ ಚಿಂಕುನ ಅಡ್ಮಿಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ ಅರಸೀಕೆರೆಯಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಪ್ರೈವೇಟು ಎಲ್ಲಿ ಗೊತ್ತಾ, ಬಸ್ ಸ್ಟ್ಯಾಂಡಿಂದ ಮೇಲೆ ಉಮಾಪತಿ ಅಂತ ಅಂದ್ಬಿಟ್ಟು ಅಲ್ಲಿ ತೋರಿಸಿದ್ವಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ. ಹುಷಾರಾಗಿಲ್ಲ. ಇಲ್ಲಿ ಅಂಬಾ ಕ್ಲಿನಿಕ್ಕಿಗೆ ತೋರಿಸಿದ್ವಿ, ಅಲ್ಲೂ ಕೂಡ ಹುಷಾರಾಗಲಿಲ್ಲ. ಸರಿ ಆಯಿತು ಅಂತ ಅಂದ್ಬಿಟ್ಟು ಬೇರೆ ಕಡೆ ತೋರ್ಸೋಣ ಅಂತ ಅಂದ್ಬಿಟ್ಟು ಇದು ಟ್ರೈ ಮಾಡ್ತಾಯಿದ್ವಿ. ಸರಿ ಆಯಿತು, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ, ಅಲ್ಲಿ ಮಕ್ಕಳು ಸ್ಪೆಷಲಿಸ್ಟ್ ಇದ್ದಾರಲ್ವ ಅಂತ ಅರಸೀಕೆರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದ್ವಿ. ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಡಾಕ್ಟ್ರ್ ಇನ್ನೂ ರೌಂಡ್ಸ್ ಹೋಗಿದ್ರಂತೆ, ಹಂಗಾಗಿ ಅಲ್ಲಿ ಚೆಕ್ ಮಾಡಿಸ್ಬೇಕಾಗಿತ್ತು. ಅಲ್ಲಿ ಬಂದಿದ್ವಿ, ನೋಡ್ತಾ ಇರ್ಬೋದು ಇಲ್ಲಿ. ಹಾಗಾಗಿ ಚಿಕ್ಕವನು ಕೂಡ ಎತ್ಕೊಂಬಂದಿದ್ವಿ. ಅವನು ಒಂದು ಹತ್ರ ಕೂರ್ತಾ ಇರಲಿಲ್ಲ, ಆಟಾಡೋನು. ಯಾಕಂತಂದರೆ ನಮ್ಮ ದೊಡ್ಡವನಿಗೆ ಏನು ಹುಷಾರಿಲ್ಲ ಅಂತ ಮೇಯ್ನ್ ಪಾಯಿಂಟ್ ಹೇಳ್ಬೇಕಂದ್ರೆ, ಏನು ತಿಂದರೂ ವಾಂತಿ ಭೇದಿ, ಸಿಕ್ಕಾಪಟ್ಟೆ ವಾಂತಿ ಭೇದಿ ಅವನಿಗೆ. ಚಿಕ್ಕವನಿಗೂ ಅದೇ ಥರ ಸ್ಟಾರ್ಟ್ ಆಯಿತು. ಸ್ವಲ್ಪ ಸಿರಾಪ್ ಹಾಕಿದ್ವಿ, ಆಮೇಲೆ ಅವ್ನಿಗೊಂಚೂರು ಕಂಟ್ರೋಲ್ ಆಯಿತು. ಇನ್ನು ಹಾಸ್ಪಿಟ್ಲಲ್ಲಿ ಏನಂತ ಹೇಳಿದ್ರು ಅಂದರೆ, ಬೇಡ ಇವಾಗೆಲ್ಲ ಕೊರೋನಾ ಇದೆಯಲ್ವ, ಹಂಗಾಗಿ ಏನು ಅಡ್ಮಿಟ್ ಮಾಡೋದು ಬೇಡ, ಹಂಗಾಗಿ ನಾನು ಕೊಟ್ಟಿರೋಂಥ ಸಿರಾಪ್ ಎಲ್ಲ ಹಾಕಿ ಹುಷಾರಾಗುತ್ತೆ ಅಂತ ಅಂದರು. ಅಲ್ಲಿಂದ ಸರಿ ಆಯಿತು. ಅವನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಅವನು ಊಟನೇ ಫಸ್ಟ್ ಆಫ್ ಆಲ್ ತಿನ್ನಲ್ಲ. ಅವ್ನು ಸ್ವಲ್ಪ ಬಾಯಾರಿಕೆ ಆಯಿತು ಅಂದರೆ ಒಂಚೂರು ನೀರು ಕುಡಿದ್ರೂ ಅದು ಕೂಡ ವಾಂತಿ ಭೇದಿ ಆಗ್ತಾಯಿತ್ತು. ಸರಿ ಆಯಿತು, ಏನಾದರೂ ಒಂದು ಹಣ್ಣಿನ ಜ್ಯೂಸ್ ಕುಡ್ಸೋಣ ಅಂತ ಅಂದ್ಬಿಟ್ಟು ಆಪಲ್ ಜ್ಯೂಸನ್ನೇ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಕೊಡಿಸ್ದೆ. ಅದನ್ನೂ ಕುಡಿಲಿಲ್ಲ ಅವನು, ಸುಮ್ಮನೆ ಕುತ್ಕೊಂಡಿದ್ದ. ಐಸ್ ಕ್ರೀಮ್ ಅಂತಿದ್ದ. ಇನ್ನು ಮಳೆ ಬೇರೆ ಹಿಡ್ದೈತೆ, ಇನ್ನು ಐಸ್ ಕ್ರೀಮ್ ಕೊಡಿಸಿದ್ರೆ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಅದೇನೂ ಕೊಡಿಸ್ಲಿಲ್ಲ. ಇನ್ನು ಕುಡಿಲಿಲ್ಲ ಅಂದರೆ ಮನೆಗೆ ಹೋಗಿ ಅದನ್ನು ಪಾರ್ಸೆಲ್ ತೊಗೊಂಡೋಗಿ ಅಲ್ಲಿ ಕುಡ್ಸೋಣ ಅಂತ. ಸರಿ ಆಯಿತು ಅಂತ ಅಲ್ಲೂ ತೊಗೊಂಡೋಗಿ ಕುಡಿಸ್ತೀವಿ, ಅಲ್ಲೂ ಸಿಕ್ಕಾಪಟ್ಟೆ ವಾಂತಿ ಅವನು, ಆ ಥರ ಮಾಡಾಕ್ತ. ಸರಿ ಆಯಿತು ಅಂತ ಅಂದ್ಬಿಟ್ಟು ಅಲ್ಲಿಂದ ಈರುಳ್ಳಿ ಬೇಕಾಗಿತ್ತು, ಈರುಳ್ಳಿ ಇರಲಿಲ್ಲ. ಹಂಗೆ ಸ್ವಲ್ಪ ತರಕಾರಿ ಬೇಕಾಗಿತ್ತು, ನುಗ್ಗೆಕಾಯಿ, ಹೀರೆಕಾಯಿ ಈ ಥರ. ಆಮೇಲೆ ಟೊಮೊಟೊ ಇರಲಿಲ್ಲ, ಟೊಮೊಟೊನೂ ಕೂಡ ತಗೊಂಡು ನೋಡಿ ಈ ಕಡೆ ಇದು ಬಂದು ಅರಸೀಕೆರೆಯಲ್ಲಿ ಇರುವಂತಹ ತರಕಾರಿ ಮಾರ್ಕೆಟು. ಅಲ್ಲೆಲ್ಲ ತಗೊಂಡು ಸೀದಾ ಮನೆ ಕಡೆ ಬಂದ್ವಿ. ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ರೈಸ್ ಮಾಡಿದೆ, ಬಸ್ತಿರೋ ರೈಸು ನೈಟು. ಬಂದು ಅದೇ ಹೇಳಿದ್ನಲ್ಲ, ಅವನು ವಾಮಿಟ್ ಮಾಡ್ತಾಯಿದ್ದ. ಅದು ಬಿಟ್ಟರೆ ಭೇದಿ, ಲೂಸ್ ಮೋಷನ್ ಥರ ಫುಲ್ಲು ನೀರಂಗೆ ಅವನು ಹೋಗ್ತಾಯಿದ್ದು. ಬೇಜಾರಾಗೋಯ್ತು ನನಗಂತೂ. ಆಮೇಲೆ ಯಾವುದು ಬೇಡ ಅಂತ ಅಂದ್ಬಿಟ್ಟು ಎಲ್ಲ ದೇವರೆಲ್ಲ ಇವತ್ತು ಕೇಳ್ಕೊಂಬರೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ. ಯಾಕಂತಂದರೆ ಒಂದೊಂದು ಹಾಸ್ಪಿಟ್ಲದೇ ಆಗಿರಲ್ಲ, ಬೇರೆ ಯಾವುದಾದ್ರೂ ಪ್ರಾಬ್ಲಮ್ಸ್ಗಳು ಇರುತ್ತೆ. ಗೊತ್ತಿರುತ್ತೆ ಹಳ್ಳಿ ಸೈಡ್ ಇರೋರಿಗೆ, ಏನೇ ಹಾಸ್ಪಿಟ್ಲದು ಆಗಲಿ ಇರೋದಿಲ್ಲ ಅಂದಮೇಲೆ ಬೇರೆ ಯಾವುದಾದ್ರೂ ಇದ್ದೇ ಇರುತ್ತೆ ಅನ್ನೋದು ಗೊತ್ತೇ ಇರುತ್ತೆ. ಹಾಗಾಗಿ ದೇವ್ರು ಕೇಳ್ಕೊಂಬಂದ್ವಿ. ಅದು ಒಂಥರ 3 ದಾರಿಲಿ ಮೊಟ್ಟೆ ಗಿಟ್ಟೆ ಅದು ಇದು ಅಂತ ಅಂದ್ಬಿಟ್ಟು ಹೊಡೆದಾಕಿರ್ತಾರೆ, ಮಕ್ಕಳಲ್ಲೆಲ್ಲ ದಾಟಿರ್ತಾರೆ. ಅದಕ್ಕೆ ಅದೆಲ್ಲ ಹೋಗ್ಬೇಕಂದ್ರೆ, ಮಕ್ಳಿಗೆ ಹುಷಾರಾಗಬೇಕಂದ್ರೆ ಎಳ್ನೀರಲ್ಲಿ ಕಳಸ ಪೂಜೆ ಮಾಡಿ ಬೇವಿನ ಗಿಡಕ್ಕೆ ಬಿಟ್ಬಿಟ್ಟು ಬನ್ನಿ 3 ದಿನ ಅಂತ ಹೇಳಿದ್ರು. ಹೇಳ್ತು ದೇವರು. ಹಾಸ್ಪಿಟ್ಲಿದಂತ ಒಂದು ಎಷ್ಟು ಸತಿ ಕೇಳಿದೆ ಗೊತ್ತಾ ಫ್ರೆಂಡ್ಸ್, ಅಲ್ಲ ಅಂತೂ ದೇವ್ರು ಅದು ಹೇಳಾದ್ಮೇಲೆ ಮಕ್ಕಳು ಹುಷಾರಾಗಿದ್ದು. ನಿಜವಾಗ್ಲೂ ಅಷ್ಟು 15 ದಿನದಿಂದ ಕಷ್ಟಪಟ್ಬಿಟ್ಟೆ ನಾನಂತೂ, ಅಷ್ಟು ಕಷ್ಟ ಆಗೋಯ್ತು ನನಗೆ. ಹಾಗಾಗಿ ನಾಳೆಯಿಂದ ಅಂದರೆ ಭಾನುವಾರ ಒಂದಿನ ಮಾಡಿಬಿಟ್ಟು ಮತ್ತೆ ಮಂಗಳವಾರ ಬುಧವಾರ 2 ದಿನ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಮಾಡ್ತಾಯಿದ್ವಿ. ಸದ್ಯಕ್ಕೆ ಇವಾಗ ಸಾಂಬಾರೆಲ್ಲ ಮಾಡಿದ್ನಲ್ವ, ನುಗ್ಗೆಕಾಯಿ ಸಾಂಬಾರು, ಅದನ್ನು ಇವಾಗ ನಮ್ಮ ಅತ್ತೆಗೆ ಹಾಕ್ಕೊಡ್ತಾಯಿದ್ದೀನಿ. ಹುಡುಗ್ರಿಗೆ ಅವ್ರು ತಿಂತಾ ಇರಲಿಲ್ಲ ಅಂದರೆ ಜಾಸ್ತಿ ಮೊಸರನ್ನೇ ತಿನ್ನಿಸಿ ಅಂತ ಹೇಳಿದರು. ಯಾವುದೂ ಕೂಡ ಖಾರ ಸೋಕಿಸ್ಬಾರ್ದು. ಏನಕ್ಕಂತಂದರೆ ಅದು ಏನಾದರೂ ಅಮ್ಮಂಗೆ, ಈಗ ನಾವು ಏನಾದರೂ ಅಮ್ಮ ಗಿಮ್ಮ ಆದಾಗ ಮಕ್ಕಳಿಗೆ ನಾವು ನಾನ್ ವೆಜ್ಜು ಅದು ಇದು ಅಂತ ಖಾರ ಸೋಕ್ಸೋದಾಗಲಿ ಏನು ಮಾಡಲ್ಲ ಗೊತ್ತಾ ನಿಮಗೆ. ಅದೇ ರೀತಿ ಇದೂ ಅಷ್ಟೇ, ಮಕ್ಕಳಿಗೆ ಖಾರ ಸೋಗಿಸ್ಬಾರ್ದು. ಬರೀ ಮೊಸರನ್ನ ಎಡೆ ಕೊಡ್ತೀವಲ್ಲ, ಇಲ್ಲ ಬಾಳೆಹಣ್ಣು, ಅದನ್ನು ಮಕ್ಳಿಗೆ ಕೊಟ್ಟು ತಿನ್ನಿಸ್ಬೇಕು. ಹಾಗಾಗಿ ಅದನ್ನೇ ಕೊಡ್ತಾಯಿದ್ದೆ. ಇನ್ನು ನೈಟ್ ಊಟಕ್ಕೆ ಈ ರೀತಿ ಸಾಂಬಾರು ಇತ್ತಲ್ಲ, ನಾವು ಊಟ ಮಾಡಿಕೊಂಡು ಅದಾದಮೇಲೆ ಮಕ್ಕಳಿಗೆ ಮೊಸರನ್ನೇ ಕೊಟ್ಟೆ. ಇಬ್ರಿಗೂ ಕೂಡ ಮೊಸರನ್ನೇ ಕೊಟ್ಟಿದ್ದೀನಿ. ಸಿರಾಪ್ ಕೊಟ್ಟಿದ್ರಲ್ಲ ಅದನ್ನು ಹಾಕ್ತೆ, ಬಟ್ ಅದೇನೋ ಜಾಸ್ತಿ ಆಗ್ತಾಯಿತ್ತು. ಯಾವುದು ಬೇಡ ಅಂತ ಅಂದ್ಬಿಟ್ಟು ಬರೀ ಮೊಸರನ್ನ, ಆಮೇಲೆ ದೇವ್ರ ಹತ್ರ ಹೋಗೋದು, ತೀರ್ಥ ಹಾಕಿಸಿ ಬರೋದು, ಈ ರೀತಿ ಮಾಡಿ
ಮಕ್ಕಳಿಗೆ ಆಲ್ಮೋಸ್ಟು ಹುಷಾರು ಮಾಡಿದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನೋಡ್ತಾ ಇರ್ಬೋದು ಮಳೆ ಬಂದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ವ್ಲಾಗನ್ನು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ, ಆವಾಗ ನಾನು ಏನು ವಿಡಿಯೋ ಕ್ಲಿಪ್ ಮಾಡಿ ನಿಮಗೆ ತೋರಿಸ್ತಾ ಇರೋದು. ಡ್ರಮ್ಮನ್ನು ಆ ಕಡೆ ಇಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ನೀರು ಹತ್ತುತ್ತಾ ಇಲ್ಲ. ಆಲ್ಮೋಸ್ಟ್ ಇವತ್ತು ನೀರು ಹತ್ತಬೇಕು ಅಂದರೆ ಮಳೆ ಬರ್ತಾ ಇದೆ, ನೀರು ಹತ್ತುತ್ತಾ ಇಲ್ಲ. ಮೋಟ್ರು ಕೂಡ ಕೆಟ್ಟೋಗ್ಬಿಟ್ಟಿದೆ. ನೀರು ತಗೊಂಡು ಆ ಕ್ಯಾಪ್ ಮೇಲಿಂದ ಉಯ್ಯೋದು, ಆ ರೀತಿ ಮಾಡಿದ್ದಾಯಿತು. ನನಗಂತೂ ಸಾಕಾಗೋಗುತ್ತೆ. ಒಬ್ಬರು ಮಕ್ಕಳನ್ನೇ ಇಟ್ಕೊತಾರ, ನೀರೇ ಇಟ್ಕೊತಾರ, ಅಥವಾ ಅಡುಗೆನೇ ಮಾಡ್ತಾರ, ಮಕ್ಕಳನ್ನೇ ಸುಧಾರಿಸ್ತಾರ ಅನ್ನಂಗೆ ಆಗ್ಬಿಡ್ತು ಫ್ರೆಂಡ್ಸ್. ಹೆಂಗಿದ್ರು ಡ್ರಮ್ ತೊಳಿಬೇಕಾಗಿತ್ತು. ನಾನಿವತ್ತು ತೊಳೆದ್ಬಿಟ್ಟು ಒಂದೇ ಸಲ ಆ ಕಡೆ ಶಿಫ್ಟ್ ಮಾಡೋಣ, ನೆಲ್ಲಿ ಪಕ್ಕಕ್ಕೆ ಶಿಫ್ಟ್ ಮಾಡಿದ್ರೆ ಒಂದೇ ಒಂದು 2 ಇಂಚಷ್ಟು ಏನಾದ್ರೂ ಇಲ್ಲ 1 ಇಂಚಷ್ಟು ಪೈಪನ್ನು ಹಾಕ್ಬಿಟ್ಟು ನೆಲ್ಲಿ ಫಿಕ್ಸ್ ಮಾಡಿಬಿಟ್ರೆ ತನ್ನ ಪಾಡಿಗೆ ತಾನು ಡ್ರಮ್ಮು ತುಂಬಿಕೊಳ್ಳುತ್ತೆ ಅನ್ನೋ ಒಂದೇ ಒಂದು ಇದನ್ನ ಇಟ್ಕೊಂಡು ಅಲ್ಲಿಗೆ ನಾನು ಇವತ್ತು ಜೋಡಿಸ್ಲಿ, ಅಂದರೆ ಸೆಟ್ ಮಾಡಲೇಬೇಕು ಡ್ರಮ್ಮನ್ನು, ಸಿಂಟೆಕ್ಸ್ನನ್ನು ಅಲ್ಲಿಗೆ ಇಡಲೇಬೇಕು ಅಂತ ಡಿಸೈಡ್ ಮಾಡಿದೆ. ಇನ್ನು ಬಟ್ಟೆಗಳೆಲ್ಲ ಒಗ್ದಿದ್ನೆಲ್ಲ ಎಲ್ಲನೂ ಏನು ಅಂಚಿನ ಕೆಳಗಡೆ ಅಂಚಿನ ಸೂರು ಅಂತ ಬರುತ್ತಲ್ಲ, ಅಲ್ಲಿಗೆ ನಾನು ಏನೋ ಬಟ್ಟೆಗಳನ್ನ ಒಣಗಾಕಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಬಟ್ಟೆ ಒಣಗಾಕಿದ್ದೀನಿ ಅಂತ ಅಂದ್ಬಿಟ್ಟು. ಇನ್ನು ಮಳೆ ಬಂದರೆ ಗೊತ್ತಲ್ವಾ ಬಟ್ಟೆಗಳೆಲ್ಲ ಒಣಗಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಬಟ್ಟೆಗಳಿದ್ದಾವೆ, ಅದೆಲ್ಲನೂ ಅಂದರೆ ಕೌದಿ ಮತ್ತು ದಟ್ಟೆಗಳಂತದಲ್ಲ, ಆಮೇಲೆ ಬೆಡ್ಶೀಟ್ ಅಂತಾರಲ್ಲ, ಅಲ್ಲಿ ನಮ್ಮ ಅತ್ತೆ ಚಿಕ್ಕತ್ತೆ ಮನೆ ಇದೆಯಲ್ಲ ಅಲ್ಲೆಲ್ಲ ಹಾಕಿದ್ದೀನಿ ನೋಡಿ. ಈ ರೀತಿ ಎಲ್ಲಿ ಒಣಗ್ಸೋಕ್ಕೂ ಜಾಗ ಇರಲ್ಲ. ಇವಾಗ ನೋಡಿ ಮಳೆ ಸ್ವಲ್ಪ ಬರ್ತಾ ಇತ್ತಾ, ಈ ಬೇಗ ಆದಂಗೆ ಡ್ರಮ್ಮಿಗೆ ತುಂಬಿಡೋಣ ನೀರ ಅಂತ ಅಂದ್ಬಿಟ್ಟು ತುಂಬ್ತಾಯಿದ್ದೀನಿ ಪಟಾಪಟ್ ಅಂತ ಅಂದ್ಬಿಟ್ಟು. ಅದಕ್ಕೆ ಇದೊಂದು ಚೂರು ನೀರು ಖಾಲಿ ಆಗಿಬಿಟ್ರೆ ಇನ್ನೇನು ಶಿಫ್ಟ್ ಮಾಡ್ತೀನಿ ಅಲ್ಲಿಗೆ. ಈ ಶಿಫ್ಟ್ ಮಾಡೋದು ಅಂದರೆ ಡ್ರಮ್ಮೆಲ್ಲ ತೊಳಿಬೇಕು ಹೆಂಗಿದ್ರೂ ಕೂಡ. ಸ್ವಲ್ಪ ಮಳೆ ನೀರು ಅದು ಇದು ಅಂತ ಅಂದ್ಬಿಟ್ಟು ಅದರೊಳಗಡೆ ಶೇಖರಣೆ ಆಗಿಬಿಟ್ಟೈತೆ. ಬಾಯಿಗೆಲ್ಲ ಹಾಕ್ಕೊಂಡು ಬ್ರಷ್ ಮಾಡೋದಾಗಿರ್ಬೋದು ಎಲ್ಲ ಮಾಡ್ತೀವಲ್ವ, ಹಂಗಾಗಿ ಸ್ವಲ್ಪ ಆವಾಗವಾಗ ಡ್ರಮ್ನ ತೊಳೆದ್ರೆ ನಮಗೂ ಒಳ್ಳೆಯದೇನೆ. ಹಾಗೆಯೇ ಇವತ್ತು ಸ್ವಲ್ಪ ಅವಲಕ್ಕಿ ಮಾಡಿದ್ದೆ, ನೋಡ್ತಾ ಇರ್ಬೋದು ಈ ರೀತಿ ಅವಲಕ್ಕಿ ಮಾಡಿ ತಿಂಡಿನ ಮಾಡಿದೆ. ಇವತ್ತು ಸ್ವಲ್ಪ ತಿಂತಾಯಿದ್ದಾನೆ ನೋಡಿ. ನಾನು ಹೇಳಿದ್ನಲ್ಲ ಕಳಸ ಎಲ್ಲ ಪೂಜೆ ಮಾಡಿ ಕಳಿಸಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾನೆ. ಅವನೇ ತಿನ್ನೋದು, ಅವನೇ ಊಟ ಅಂತ ಹೇಳ್ತಾನೆ. ಮುಂಚೆಲ್ಲ ಹಂಗಿರಲಿಲ್ಲ. ಊಟ ನಾವೇ ಜುಜ್ಬಿ ಮಾಡಿ ತಿನ್ನಿಸ್ಬೇಕಾಗಿತ್ತು, ಅಷ್ಟು ಹಿಂಸೆ ಮಾಡ್ತಾಯಿದ್ದ. ಇವಾಗ ಏನಿಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ ಅವನು ಊಟ ಕೇಳಿದಾಗ. ನನಗೆ ಪಟ್ಟಂತ ಹೋಗಿ ಹಾಕ್ಕೊಡೋಣ ಅಂತಲೂ ಅನಿಸುತ್ತೆ. ನೋಡ್ತಾ ಇರ್ಬೋದು ಇನ್ನು ಶಿಫ್ಟ್ ಮಾಡಿದ್ದೀನಿ ಅಲ್ಲಿಗೆ. ನೋಡ್ತಾ ಇರ್ಬೋದು ಸಿಮೆಂಟ್ ಕಲ್ಲೆಲ್ಲ ಎತ್ಕೊಂಡ್ಬಂದು ಅಲ್ಲಿಗೆ ಶಿಫ್ಟ್ ಮಾಡಿ ರೆಡಿ ಮಾಡಿದ್ದೀನಿ. ಹಾಗೆಯೇ ನೋಡಿ ಅಲ್ಲಿಂದ ಅಲ್ಲಿಗೆ ನೀರು ಹತ್ತುತ್ತಾ ಇದೆ. ಅಷ್ಟೂರಕ್ಕಾದರೆ ಹತ್ತುತ್ತೆ, ಮತ್ತೆ ಹತ್ತಕ್ಕೆ ಹೋಗಲ್ಲ, ಮೇಲಕ್ಕೆ ಬರಬೇಕಲ್ವ ನೀರು, ಆವಾಗ ಹತ್ತಲ್ಲ. ಈ ರೀತಿ ಡ್ರಮ್ನ ಈ ರೀತಿ ಇಟ್ಬಿಟ್ಟು ನೆಲ್ಲಿ ಪಕ್ಕಕ್ಕೇನೆ, ಕೊಳಾಯಿ ಪಕ್ಕಕ್ಕೇನೆ ಇಟ್ಟಿದ್ದೀನಿ. ಇವಾಗ ಒಂದು ಕಡೆಯಿಂದ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಬರ್ಬೇಕು. ಇನ್ನು ಈಗ ಶಿಫ್ಟ್ ಮಾಡಿ ನೀರನ್ನು ಆನ್ ಮಾಡಿ ಇಟ್ಟಿದ್ದೀನಿ. ಚೆನ್ನಾಗಿ ಬರ್ತಾ ಇದೆ ಒಂದು ಸ್ವಲ್ಪ. ಆಮೇಲೆ ಎಲ್ಲರೂ ಕೂಡ ನೆಲ್ಲಿ ಆಫ್ ಮಾಡ್ತಾರೆ ನೋಡಿ, ಆವಾಗ ಇನ್ನೂ ಚೆನ್ನಾಗಿ ಜೋರಾಗಿ ಬರುತ್ತೆ ನೆಲ್ಲಿ ನೀರು, ಆವಾಗ ಬೇಗ ಡ್ರಮ್ ತುಂಬುತ್ತೆ. ಈಗ ನೋಡ್ತಾ ಇದ್ದೀರಲ್ಲ ಇಷ್ಟು ನೀರು ಬರ್ತಾ ಇದೆ. ಫುಲ್ಲು ಡ್ರಮ್ಮನ್ನು ನೀಟಾಗಿ ಕ್ಲೀನ್ ಮಾಡಿ ಉಜ್ಜಿದ್ದೀನಿ, ಆದಷ್ಟು ಮಟ್ಟಿಗೆ ಉಜ್ಜಿದ್ದೀನಿ. ತೀರಾ ಡೀಪಾಗೆ ಅಂದರೆ ಫುಲ್ಲು ಕಲೆ ಹೋಗಿ ವೈಟೇ ಕಾಣಬೇಕು ಅಂದರೆ ಆಗಲ್ಲ ಸಿಂಟೆಕ್ಸ್ಗಳು. ಆದಷ್ಟು ಮಟ್ಟಿಗೆ ನಾನು ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಈಗ ನೋಡಿ ನೀರು ಬರ್ತಾ ಇದೆ. ಈ ರೀತಿ ಒಂದು 3 ಅವರ್ ನೀರು ಬರುತ್ತಾ, 3 ಅವರ್ ತಗೋಬೇಕಾದ್ರೆ ಆ ಡ್ರಮ್ಮು ಸಿಂಟೆಕ್ಸು ತುಂಬಿಕೊಂಡ್ರೂ ಸಾಕಾಗುತ್ತೆ ನಮಗೆ. ಮುಕ್ಕಾಲು ತುಂಬಿದ್ರೂ ಸಾಕಾಗುತ್ತೆ. ಇವತ್ತು ಬಿಟ್ಟಿದ್ದಾರೆ ಅಂದರೆ ನಾಳೆ ಬಿಡೋಣ, ನಾಡ್ದು ಬಿಡ್ತಾರೆ. ಈ ರೀತಿ ನೋಡಿ. ಮತ್ತು ಮಧ್ಯಾಹ್ನ ಒಂದು 3 ಗಂಟೆ ಟೈಮಿಗೆ ಕರೆಕ್ಟಾಗಿ ಮಳೆ ಬರ್ತಾ ಇದೆ ಜೋರಾಗಿ. ಇನ್ನೂ ಕೂಡ ಎಲ್ಲನೂ ಹಂಗಂಗೆ ಇದೆ. ಇತ್ತೀಚೆಗೆ ರಂಗೋಲಿ ಬಿಡಿಸೋದಕ್ಕೆ ಬೇಜಾರು. ಯಾಕೆ ಹೇಳಿ, ಈ ರೀತಿ ಮಳೆ ಬಂದರೆ ಎಲ್ಲಿ ಬಿಡಿಸ್ತೀರಲ್ವ, ಏನು ಬಿಡಿಸಿದ್ರೂ ಇರೋದಿಲ್ಲ. ಹಂಗಾಗಿ ಬಿಡಿಸೋದಕ್ಕೆ ಬೇಜಾರು. ಮುಂದೆ ಇನ್ನೂ ಒಳ್ಳೊಳ್ಳೆ ರಂಗೋಲಿಗಳನ್ನ ಶೇರ್ ಮಾಡ್ತೀನಿ. ನನಗೂ ರಂಗೋಲಿ ಹಾಕಿ ಮತ್ತು ಅದಕ್ಕೆಲ್ಲ ಬಣ್ಣ ಹಚ್ಚಿ ಮಾಡೋ ಅಂದರೆ ರಂಗೋಲಿ ಇಟ್ಟು ವೀಡಿಯೋ ಮಾಡೋದು ಅಂದರೆ ತುಂಬಾ ಇಷ್ಟ. ಇನ್ನು ವಾರಗಳು ಬರ್ತಾವಲ್ಲ, ಅವಾಗಂತೂ ಇನ್ನೂ ತುಂಬ ಇಷ್ಟ ಆಗುತ್ತೆ. ವಾರದ ಜೊತೆಗೆ ಮನೆ ಮುಂದೆ ರಂಗೋಲಿ ಥರ ಇದ್ದರೆ ಒಂಥರ ನಮಗೂ ಕೂಡ ಖುಷಿಯಾಗುತ್ತೆ. ನೋಡಿದವ್ರಿಗೂ ಈಗ ಅಕ್ಕಪಕ್ಕದವ್ರ ಮನೆಯವರು ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಇಟ್ಟಿದ್ದಾರೆ ಅನ್ನೋದೊಂದು ಹೆಸರು ಬರುತ್ತೆ ನೋಡಿ. ನನಗೆ ಅದಿಷ್ಟ, ರಂಗೋಲಿ ಒಟ್ಟಿನಲ್ಲಿ ನಾನು ವೀಡಿಯೋಗೆ ಶೇರ್ ಮಾಡಬೇಕು, ಅದು ತುಂಬ ಇಷ್ಟ. ಇನ್ನು ಇವತ್ತು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫುಲ್ಲು ಒಂಥರ ಏನೋ ಗ್ಯಾಸು ಸಿಲಿಂಡ್ರು ಖಾಲಿಯಾಗಿದೆ. ಹಂಗಾಗಿ ಧರ್ಮಸ್ಥಳದ ಒಲೆ ಬರುತ್ತಲ್ಲ, ಅದರಲ್ಲಿ ನಾನು ಅಡುಗೆನ ಮಾಡ್ತಾಯಿದ್ದೀನಿ. ಪಲಾವೇ ಮಾಡಿಬಿಡೋಣ ಅಂತ ಇವತ್ತು ಬುಕ್ ಮಾಡಿದ್ದೀನಿ.
ಬುಕ್ ಮಾಡಿದ್ರೆ ಇನ್ನು ಯಾವಾಗ ಬರುತ್ತೆ ಗೊತ್ತಾ, ನಿನ್ನೆ ಬುಕ್ ಮಾಡಿರೋದು, ಇವತ್ತು ಬರುತ್ತೆ. ಒಂದು ಮಧ್ಯಾಹ್ನ 1 ಗಂಟೆ 2 ಗಂಟೆ ಆಗ್ಬೋದು ಸಿಲಿಂಡ್ರ್ ಬರೋ ಅಷ್ಟರೊಳಗಡೆ. ಅಷ್ಟೊತ್ತವರೆಗೂ ಆದ್ರೂ ಹೊಟ್ಟೆಗೆ ಬೇಕಲ್ವಾ, ಹಂಗಾಗಿ ಪಲಾವ್ನ ಮಾಡ್ತಾಯಿದ್ದೀನಿ, ಬೇಗ ಆಗುತ್ತೆ ಅಂತ ಕುಕ್ಕರ್ಗೆ ಹಾಕಿದ್ದೀನಿ. ಈ ಕುಕ್ಕರಲ್ಲಿ ಅದೇ ಏನಾಗಲ್ಲ, ಒಂದು ಮಸಿ ತಿಕ್ಕಬೇಕಲ್ವ, ಅದೇ ಒಂದು ಹಿಂಸೆ, ಇನ್ನೇನು ಇಲ್ಲ. ಯಾಕಂತ ಅಂದರೆ ಇವಾಗ ತಪ್ಪಲಿಲ್ಲ ಅಂತ ಮಾಡೋಕ್ಕಾಗಲ್ಲ. ಈ ಧರ್ಮಸ್ಥಳ ಒಲೆಯಲ್ಲಿ ತೀರಾ ನಾವು ಜಾಸ್ತಿ ಉರಿಯೋಕ್ಕೆ ಹೋಗ್ಬಾರ್ದು. ಒಂದೊಂದೇ ಸೌದೆ ಇಟ್ಟು ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ನೀಟಾಗಿ ಬೇಗ, ಅಂದರೆ ಗ್ಯಾಸ್ ಮಾಡ್ತೀವಲ್ಲ ಅದಕ್ಕಿಂತ ಬೇಗನೆ ನಮಗೆ ಅಡುಗೆ ಆಗೋಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿ. ರಾತ್ರಿ ಬೇರೆ ನಾನು ಒಲೆ ಹಚ್ಚಿದ್ನಲ್ವ, ಆಮೇಲೆ ಇವಾಗ ಅರ್ಜೆಂಟಿಗೆ ನೀರು ಬೇರೆ ಬಿಟ್ಟಿದ್ರು, ಇನ್ನು ಎಲ್ಲ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾಕಂತಂದರೆ ಸ್ವಲ್ಪ ಅಲ್ಲಿ ಏನು ಸ್ವಲ್ಪ ಗಲೀಜು ಥರ, ಅಂದರೆ ಬೂದಿ ಎಲ್ಲ ಇದೆ ನೋಡ್ರಿ, ನಿಮ್ಗೊಂಥರ ಗಲೀಜು ಥರ ಕಾಣುತ್ತೆ. ಹಂಗಾಗಿ ಬೆಳಗ್ಗೆನೂ ಕಾಫಿ ಟೀ ಎಲ್ಲ ಮಾಡಿದ್ದೆ, ಸ್ವಲ್ಪ ಬಿಸಿನೀರು ನೈಟು ಕೂಡ ಮಾಡಿದ್ನಲ್ವ, ಹಂಗಾಗಿ ನಿಮಗೆ ಬೂದಿ ಅದೆಲ್ಲ ಹಂಗೆ ಕಾಣಿಸುತ್ತೆ. ಅಡುಗೆ ಎಲ್ಲ ಆದಮೇಲೆ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ. ಯಾರು ಅದಕ್ಕೆ ಬೇರೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇವಾಗ ಒಲೆಯಲ್ಲಿ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ನಿಮಗೆ ಗೊತ್ತು. ಗ್ಯಾಸ್ ಅದಕ್ಕೆ ಎಲ್ಲರೂ ಕೂಡ ಇವಾಗ ಎಂಥ ಬಡವ್ರ ಮನೇಲೂ ಕೂಡ ಗ್ಯಾಸ್ ಇದೆ. ಗ್ಯಾಸನ್ನು ಯೂಸ್ ಮಾಡೋದು ಟೈಮ್ ಉಳಿಯುತ್ತೆ. ಹಾಗೆಯೇ ಇನ್ನೂ ಕೆಲಸಗಳು ಇನ್ನೂ ಜಾಸ್ತಿ ಬೇಗ ಮಾಡ್ಕೋಬೋದು ಅನ್ನೋ ಒಂದು ಕಾರಣಕ್ಕೆ ಯಾರು ಒಲೆಯಲ್ಲಿ ಗಂಟುಗಟ್ಟಲೆ ಬೇಯಿಸ್ಕೊಂಡು ಕೂತ್ಕೊತಾರೆ ಅಲ್ವಾ, ಏನು ಬೇರೆ ಕೆಲಸ ಕಾರ್ಯ ಏನೂ ಇರೋದಿಲ್ವ ಅವರಿಗೆ, ತುಂಬ ಕೆಲಸಗಳಿರುತ್ತೆ. ಹಂಗಾಗಿ ಬೇಗ ಇವಾಗ ಎಲ್ಲರೂ ಕೂಡ ಆದಷ್ಟು ಬೇಗ ಆಗೋವಂತಹ ಕೆಲಸಗಳನ್ನ, ಅದಕ್ಕೆ ಸಂಬಂಧಪಟ್ಟಂಗೆ ಫೆಸಿಲಿಟೀಸ್ನ ಯೂಸ್ ಮಾಡ್ಕೊತಾರೆ. ನಾವು ಅಷ್ಟೇ. ಇವಾಗ ಧರ್ಮಸ್ಥಳ ಒಲೆ ಇತ್ತು, ಅದರಲ್ಲಿ ನಾನ್ ವೆಜ್ಜು ರೊಟ್ಟಿ ಈ ರೀತಿ ಹಾಕೋಂಥದ್ದು. ಇವಾಗ ನಮಗೆ ಅದೇ ಇದು ಊರಲ್ಲಿ ಬೆಂಗಳೂರಲ್ಲಿ ಬೇರೆ ಇದಿದೆ, ಏನು ಗ್ಯಾಸ್ ಸಿಲಿಂಡ್ರ್ ಇದೆ. ಆಮೇಲೆ ಏನು ಇದು ಇಂಡಕ್ಷನ್ಸ್ದು ಅದು ಏನೋ ಒಲೆ ಯಾವುದದು ಪವರ್ದು ಇದೆಯಲ್ಲ ಅದು ಇದೆ. ಹಂಗಾಗಿ ಅದು ಇಲ್ಲಿಗೆಲ್ಲ ಶಿಫ್ಟ್ ಮಾಡ್ಕೊಂಬರೋವರೆಗೂ ಇದೇ ರೀತಿ ನಾವು ಮಾಡ್ಕೊಂಡು ಹೋಗಬೇಕು. 3 ತಿಂಗ್ಳಿಗೆ ಒಂದು ಸತಿ ಸಿಲಿಂಡ್ರ್ ಖಾಲಿ ಆಗುತ್ತೆ ನಮ್ಮ ಮನೇಲಿ. ಇನ್ನು ನನ್ನ ಮಗ ಸ್ಕೂಲ್ಗೆ ಹೋಗಂಗಾದರೆ ಇನ್ನು ಬೇಗ ಖಾಲಿ ಆಗುತ್ತೆ. ಟಿಫನ್ನು ಅಡುಗೆ ಎಲ್ಲ ಮಾಡ್ತಾ ಇರಬೇಕಲ್ವ, ಹಂಗಾಗಿ ಬೇಗ ಖಾಲಿ ಆಗುತ್ತೆ. ನೋಡೋಣ ಇನ್ನು ಮುಂದಕ್ಕೆ ಹೆಂಗೆ ಆಗುತ್ತೆ ನಮ್ಮ ಲೈಫ್, ಇನ್ನೂ ಹೆಂಗೆ ನಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಆದಷ್ಟು ಶ್ರಮ ಪಡಬೇಕು, ಕಷ್ಟಪಡ್ತೀನಿ. ದೇವ್ರಿಗೆ ಆ ಪ್ರತಿಫಲನ ದೇವ್ರಿಗೆ ಬಿಟ್ಬಿಡ್ತೀನಿ. ಅದೇನು ಕೊಡ್ತಾನೋ ಕೊಟ್ಬಿಡಲಿ ಅಷ್ಟೇ, ಇನ್ನೇನು ಮಾಡೋಕ್ಕೋಗಲ್ಲ. ದುಡಿತೀನಿ, ಆದಷ್ಟು ಕಷ್ಟಪಡ್ತೀನಿ. ಎಲ್ಲ ಬ್ಲಾಗ್ಸ್ಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ನೋಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಆದಷ್ಟು ನಿಮ್ಮ ಸಪೋರ್ಟು ನನ್ನ ಚಾನಲ್ ಮೇಲೆ ಇರಲಿ. ಆದಷ್ಟು ವೀಡಿಯೋಸು ಬ್ಲಾಗ್ಸ್ಗಳನ್ನೆಲ್ಲನೂ ಕೂಡ ಬೇಗ ಡೈಲಿ ಅಪ್ಲೋಡ್ ಮಾಡ್ತೀನಿ. ತುಂಬ ಇಷ್ಟಪಡ್ತೀರಾ ಡೈಲಿ ಬ್ಲಾಗ್ಸ್ ಹಾಕಿ ಅಂತ, ಹಾಗಾಗಿ ಓಕೆ. ಇವತ್ತಿನ ಬ್ಲಾಗು ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಮತ್ತು ಇವಾಗ ಏನಾದರೂ ನಾನು ವಿಡಿಯೋ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ, ಏನಾದರೂ ಡಿಸ್ಟರ್ಬ್ ಅನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂತಂದರೆ ಟ್ರೈನಲ್ಲಿ ನಾನು ವಾಯ್ಸ್ ಓವರ್ನ ಕೊಟ್ಕೊಂಡು ಹೋಗ್ತಾಯಿದ್ದೀನಿ. ಸ್ವಲ್ಪ ಇನ್ನು ಮುಂದಕ್ಕೆ ಬ್ಲಾಗ್ ಬರುತ್ತಲ್ಲ, ಅದ್ರಲ್ಲಿ ನಿಮಗೆ ಅರ್ಥ ಆಗುತ್ತೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಹಂಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗನ್ನು ಇಲ್ಲಿಗೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಇನ್ನು ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಅದೊಂದು ಸ್ವಲ್ಪ ವಿಷಲ್ ಬಂದುಬಿಟ್ರೆ ಅಲ್ಲಿಗೆ ಪಲಾವ್ ರೆಡಿ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಹಾಲು ಕೂಡ ಕಾಯಕ್ಕಿಡಬೇಕು. ಮತ್ತು ಹಾಲನ್ನ ಒಲೆ ಮೇಲೆ ಇಟ್ಟಿರ್ತೀನಿ ಗ್ಯಾಸ್ ಸಿಲಿಂಡ್ರ್ ಬರೋವರೆಗೂ. ಅದಾದಮೇಲೆ ಸಿಲಿಂಡ್ರ್ ಒಂದಾದಮೇಲೆ ಆಮೇಲೆ ಏನೋ ಒಂಚೂರು ಅಡ್ಜಸ್ಟ್ ಆಗುತ್ತೆ. ಸದ್ಯಕ್ಕೆ ಇವಾಗ ಎಲ್ಲ ಕ್ಲೀನ್ ಮಾಡಿ ವಿಷಲ್ ಆಗ್ತಿದ್ದಂಗೆ ಹಾಲು ಕೂಡ ಕಾಯಕ್ಕಿಟ್ಟು, ಅದಾದಮೇಲೆ ಒಲೆ ಎಲ್ಲನೂ ನೀರು ಒಲೆಗೆ ತೊಗೊಂಡೋಗಿ ಇಟ್ಟು ಬೂದಿ ಎಲ್ಲ ಗುಡಿಸಿ ತಿಪ್ಪೆಗೆ ಹಾಕಿ, ಆಮೇಲೆ ಅಷ್ಟೇ ಮುಗೀತು ನನ್ನದು ಕೆಲಸ. ಓಕೆ, ಬಾಯ್, ಟೇಕ್ ಕೇರ್.